ಹುಲಿ ಸೆಂಚುರಿ ಹೊಡಿತಲ್ರಿ ಇವತ್ತ. ಏನು ಖುಷಿ ಮನುಷ್ಯ ಇವತ್ತು ನಮಗೆ ಬಹಳ ಕೆಟ್ಟ ಖುಷಿ ಆಗೈತ್ರಿಪ್ಪ. ಸಣ್ಣ ಸಣ್ಣ ಹುಡುಗರು ಸೆಂಚುರಿ ಹೊಡ್ಯಾಕತ್ತಿತ್ತು, ನಮ್ಮ ಹುಲಿ ಸೆಂಚುರಿ ಹೊಡಿಬೇಕು. ಸೆಂಚುರಿ ಹೊಡೆದ್ರೆ ಸೆಂಚುರಿಗೆ ಒಂದು ಮೆರಗ್ರಿ. ನಾವು ಇವತ್ತೇನು ಬ್ಯಾಟಿಂಗ್ ನಮ್ದು ಹುಲಿದ 14,000 ರನ್ ಹೊಡೆದವ T20ದಾಗ. ಅವ್ರ ಸನೀರ ಯಾರು ಅದಾರ ಮಂದಿ ಹೊಯ್ಕೋತಿರ್ತಾರ ಅವನ ಸೆಲ್ಫಿಸ ಸ್ವಾರ್ಥಿ ಸ್ವಾರ್ಥಿ ಅಂತೇಳಿ. ಸ್ವಾರ್ಥಿ ಅಲ್ಲಲ್ಲಿ ಅದು ಸಾರಥಿ ಅದ. ಫಸ್ಟಿಗೆ ಬಂದು ಲಾಸ್ಟ್ ಮಟ್ಟ ನಿಂತ ಮ್ಯಾಚ್ ಗೆಲ್ಸೋದೈತಲ್ಲ ಅವಳಿಗೆ ಹತ್ತಾರ ಚೇಜ್ ಮಾಸ್ಟರ್ ಚೇಜ್ ಕಿಂಗ್ ಅಂತೇಳಿ. ನಾವು ಎಂತ ಬ್ಯಾಟಿಂಗ್ ರೀ ಅವನು. ಹಿಂದಿನ 2 ಮ್ಯಾಚ್ 0 ಔಟ್ ಆಗಿದ್ದ, 2 ಮಂದಿ ಹೊಯ್ಕೊಳಕತ್ತಿತ್ತ. ನಿಮ್ಮ ನೆತ್ಯಾಗ ಬ್ಯಾಟೆ ಅಂತೇಳಿ ಇವತ್ತು ಬ್ಯಾಟಿಂಗ್ ಆಡೋದು ನೋಡಿ ನಮಗೆ ಭಾಳ ಕೆಟ್ಟ ಖುಷಿ ಆಗೈತಿ. ಎಷ್ಟು ಖುಷಿ ರೀ RCB ಟಾಪ್ನಾಗ ಖುಷಿ, RCB ಗೆದ್ದಿದ ಖುಷಿ. ಬ್ರೋ, ನಾನು ಲಾಸ್ಟ್ ಟೈಮ್ ಒಂದು ಮಾತು ಹೇಳಿದ್ದೆ, ಹುಲಿ 2 ಹೆಜ್ಜೆ ಹಿಂದೆ ಇಡ್ತಿದೆ ಅಂದ್ರೆ ಬೇಟೆ ಆಡಕ್ ರೆಡಿ ಆಗಿದೆ ಅಂತ ಅರ್ಥ. ಇವತ್ತು ನೋಡಿದ್ರ ನಮ್ಮ ಹುಲಿಯ ಭರ್ಜರಿ ಬೇಟೆನ. ಯೂಶಲಿ ಮಳೆ ಬರಕ್ ಮುಂಚೆ ಗುಡುಗು ಸಿಡಿಲು ಬರುತ್ತೆ, ಇವತ್ತು ಹಂಗಲ್ಲ. ಮಳೆ ಬಂದ್ಮೇಲೆ ಹೆಂಗೆ ಗುಡುಗು ಸಿಡಿಲು. ಯಾರ್ಯಾರು ಲೇಟ್ ಆಯ್ತಪ್ಪ ಅಂತ ಮಲ್ಕೊಂಡಿದ್ರೆ ಮಿಸ್ ಮಾಡ್ಕೊಂಡ್ರಿ ನೀವೆಲ್ಲ. ಇಷ್ಟೊತ್ತಾದ್ರೂ ಮ್ಯಾಚ್ ನೋಡಿರೋದಕ್ಕೆ ಫುಲ್ಲು 100% ಪೈಸಾ ವಸೂಲ್ ಅಂತ ಅನ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಮತ್ತೆ ಬರ್ತಾ ಇರ್ತೀವಿ. ಇನ್ಮೇಲೆ ಹಿಂಗೆ ಆಗ್ತಾ ಇರೋದೆ. ಹೊಡೆದ್ರು ನಿಮಗ್ ನಮ್ ಬಾಸು ನಾಯಿಗ್ ಹೊಡ್ದಂಗ್ ಹೊಡೆದ್ರು. ನೆನ್ಪಿಟ್ಕೋ 105 ನಾಟ್ ಔಟ್. ಏನ್ರೋ ನೀವು ಗೆಲ್ಲಕ್ಕೂ ಮೊದ್ಲು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದೋ ಪೋಸ್ಟ್ ಬಿಟ್ಟಂಗಿತ್ತು, ಅದಕ್ ನಾವು ರಿಪ್ಲೈ ಕೊಟ್ಟಿದೀವಿ. ಸ್ವಲ್ಪ ನೋಡು ಚಿನ್ನ ಹೆಂಗೈತೆ ಅಂತ. ಮಾತಾಡ್ಬೇಡ ಕಣ, ಮನೆಗೆ ಹೋಗೋ ಟೈಮ್ ಹತ್ರ ಬಂದೈತೆ. ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಇಕ್ಕೊಳ್ರಲ್ಲ. ಏನೋ ಮಚ್ಚ ನಿಮ್ ಬಾಸ್ ಸೆಂಚುರಿ ಹೊಡ್ದ. ಮತ್ತೆ ನಿಮ್ ಬಾಸ್ ಸರ್ ಪ್ರಾಕ್ಟೀಸ್ ಮಾಡ್ಕೊಂಡೇ ಇರ್ಬೇಕಾ? ಅಚ್ಚರಿ, ಏನ್ ಇತ್ತೀಚೆಗೆ ಒಳ್ಳೆ ಬಟ್ಟೆ ಮತ್ತೆ ಕಾಲಕ್ ಶೂ ಒಳ್ಳೆ ವಾಚುಗಳೆಲ್ಲ ಕಟ್ಕೊಂಡು ಓಡಾಡ್ತಿದ್ದೆ ಅಂತ ಏನ್ ಸಮಾಚಾರ? ಏನಿಲ್ಲ ಮಚ್ಚ, ಬಯೋದಲ್ಲಿ ಮತ್ತೆ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಇದೆ, ಅದಕ್ಕೆ ನೀನು ಜಾಯ್ನ್ ಆಗು. ನೀನು ಒಳ್ಳೆ ಪ್ರಾಡಕ್ಟ್ಸ್ ಕಮ್ಮಿ ಪ್ರೈಸ್ ಅಲ್ಲೇ ಸಿಗುತ್ತೆ. ಮತ್ತೆ ಕಮ್ಮಿ ಪ್ರೈಸ್ ಗೆ ಬರ್ನಲ್ ಸಿಗುತ್ತೇನೋ ನೋಡು. ಏನಕ್ಕಂದ್ರೆ ನೆನ್ನೆ ನಮ್ ಬಾಸ್ ಸೆಂಚುರಿ ಹೊಡೆದಿರೋದ್ ನೋಡಿ ನಿನ್ ಬ್ಯಾಕ್ ಅದೆಷ್ಟು ಬರ್ನ್ ಆಗಿರುತ್ತೋ ಏನೋ. ಏನ್ ಮರಿ ಹೆಂಗೈತೆ ಊರಿ? ನಾನ್ ಯಾಕೋ ಊರ್ಕಡ್ಲಿ? ಊರ್ಕಂತಿರೋ ಸ್ಮೆಲ್ ಇಲ್ಲಿವರೆಗೂ ಬತ್ತೈತೆ. ಬರ್ನಲ್ ಗಿರ್ನಲ್ ಕಳಿಸ್ಲಾ? ನಿಮ್ ಊರಿಗೆ ಬರ್ನಲ್ ಎಲ್ಲ ಸಾಲ ಬಿಡು, ಫೈರ್ ಇಂಜಿನ್ ಕಳಿಸ್ಲಾ? ಇನ್ನು ಫೈನಲ್ ಐತೆ ಬಾರೋ, ನೋಡಿದಿ ನಿಮ್ ಆಟಗಳು. ಫೈನಲ್ ವರ್ಗು ಹೋಗ್ಬಿಟ್ಟು ಹೊಡ್ಸ್ಕೊಳ್ಳೋದು. ಲೇ ಶಿಷ್ಯ, ಈ ವರ್ಷ ಅದೆಲ್ಲ ಇಲ್ಲ. ಪಕ್ಕ ಈ ಸಲ ಕಪ್ ನಮ್ದೆ. ಫೈನಲ್ ದಿವಸನು ಹಿಂಗೆ ಮಸ್ತಾಗಿ ಗೆಲ್ತೀವಿ. ಅಪ್ಪಿ ತಪ್ಪಿ ಕಣ್ಣು ಕಾಣಿಸ್ಕೊಂಡ್ಬಿಟ್ಟಿರ, ಉರ್ಸಿದೆ ಸಾಯಿಸ್ಬಿಡ್ತೀವಿ. ಫೈನಲ್ ದಿವಸ ಬೆಂಗಳೂರು ಬಿಟ್ಟು ಹೋಗ್ಬಿಟ್ರಿ ನೀವ್ ಹೇಳ್ತೀನಿ. ನಾವ್ ಫೈನಲ್ ಗೆದ್ದಾಗ ಅಪ್ಪಿ ತಪ್ಪಿ ಕಾಣಿಸಿರ ಬಾಯ ಲಾಲಿಪಾಪಿ ಕೊಟ್ಟು ಗಾಕ್ 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 ಕನ್ಸ್ಬಿಡ್ತೀವಿ ಹಂಗೆ. ಇವತ್ ನಮ್ ವಿರಾಟ್ ಕೊಹ್ಲಿ ಹೊಡೆದ್ರು ರನ್ ಮೇಲ್ ರನ್. KKRನ ಆಚೆಗೆ ಹಾಕಿ ನಮ್ಮ RCB ಇವತ್ ಮತ್ತೆ ನಂಬರ್ 1. ಹೇಟರ್ಸ್ ಗೆ ನಮ್ RCB ಕಂಡ್ರೆ ಉರಿ. ಇವತ್ ನಮ್ ವಿರಾಟ್ ಕೊಹ್ಲಿ ಹೊಡೆದ ಸೆಂಚುರಿ. ಇವತ್ ರಾಯ್ಪುರಲ್ಲಿ ಮಳೆ ಬಂತು ಜೋರು, ನಮ್ ವಿರಾಟ್ ಕೊಹ್ಲಿ ಹೊಡೆದ್ರು 4 ಮೇಲೆ 4. ನಮಗ್ ಟ್ರೋಲ್ ಮಾಡಿ 30 ಲಕ್ಷ ಫಾಲೋವರ್ಸ್ ಕಳ್ಕೊಂಡ್ರಿ. ಪ್ರತಿಯೊಂದ್ ಬಾಲಿಗೂ ಅನ್ಸಿರ್ಬೇಕು RCBಗೆ ಎದಕ್ಕರ್ ಎದುರು ಹಾಕೊಂಡಿವಂತೆ. ಇಲ್ಲಿ ನಮ್ ರಿವೆಂಜು ಕಂಪ್ಲೀಟ್ ಆತ್ತೆ, ಇಲ್ಲಿ ನಮ್ ಶತಕನು ಕಂಪ್ಲೀಟ್ ಆತ್ತೆ. ಅವ್ನ ಅಕ್ಕ ಹಂಚಿನೋ RCB ವಿನ್ನು. ಲಾಸ್ಟ್ 2 ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ನೋಡಿ ಯಾರ್ಯಾರು ಆಡ್ಕೊಂಡಿದ್ರು. ಈ ಮ್ಯಾಚ್ ಕೋಬೇಕು ಬೆಳ್ಳು. ಏನ್ರಿ ಮ್ಯಾಚ್ ಅದು ನೆಕ್ಸ್ಟ್ ಲೆವೆಲ್, ಅಲ್ಟಿಮೇಟ್ ಸೂಪರ್ ಅಂತಾನೆ ಹೇಳ್ಬೋದು ಮ್ಯಾಚ್. ವಿರಾಟ್ ಕೊಹ್ಲಿ ದೇವ್ರು, ಬೆಂಗಳೂರಿನ ಭಗವಂತ. ಆಲ್ರೆಡಿ 192 ಟಾರ್ಗೆಟ್ ಬಿದ್ದಾಗ ತುಂಬಾ ಜನ ಅನ್ಕೊಂಡ್ರು ಲಾಸ್ಟ್ ಬೀಜ ಬಾಯ್ಟ್ ಬಸ್ ಗೆಲ್ತಿದ್ರು ಅಷ್ಟು ಕಡಿಮೆ ನಂಗೆ ಅಂತ. ಇವಾಗ 192 ನುಗ್ಗಿ ಹೊಡೆದಿದ್ವಿ. ಹಂಗೆ ನಾವು ಬಿಟ್ಕೊಟ್ಬಿಡೋ ಮಜಾನೇ ಬೇರೆ ಅನ್ಕೊಳ್ಳಿ. RCB ಕೇರ್ ಬಾಯ್ಸ್, ಇನ್ನು ನೆಕ್ಸ್ಟ್ ಸೀಸನ್ದಾಗ ಸಿಗೋಣಂತ. ಅಲ್ಲಿ ತನಕ ಕಾವ್ 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 ಕಾವ್. RCB ಸೋತಾಗ ಹುಳಗಳು ಏನ್ ಮಾಡ್ತಾವ್ರಿ? ಹಂಗ ನೋಡ್ರಿ, RCB ಹೇಟರ್ಸರ ಬಾಟಮ್ದಾಗ, RCB ಟೀಮ್ ಅದ ನಮ್ಮನಾಗದ ವಾಟರ್ ಕ್ಯಾನ್. ಹೇಟರ್ಸ್ ಟೀಮ್ ಆಗಿ 3 ವರ್ಷ ಬ್ಯಾನ್. ನನ್ನ ಮಗನೇ ಬಾಳೆಹಣ್ಣು ಹೆಂಗ್ ಮಾಡ್ತಾರೆ ಅಂತ ಕೇಳಿದ್ದೆ ಅಲ್ಲ?
ಡಾಬಾದಲ್ಲಿ ಹೇಳ್ಕೊಡ್ತಾರೆ. ಗೋ ಯಾವ್ದ್ರಿ ಅದು ಬಾಳೆಹಣ್ಣು? ಎರಡು ಮ್ಯಾಚ್ ರೆಕಾರ್ಡ್ ಆದ್ರ ಮೂರನೇ ಮ್ಯಾಚ್ ಕೊಟ್ರು ಅಷ್ಟೇ. ಟೇಬಲ್ ಟಾಪ್ ಅಲ್ಲಿ ಇದ್ರಿ ನಂದೇ ಏಕಿತಾನು ಅಷ್ಟೇ. ಹೇಳೋರು ಇನ್ನೊಂದು CSK ಫ್ಯಾನ್ಸ್ ಗೆ ನಾನು ವಿಡಿಯೋಸ್ ನೋಡ್ತಾ ಇದ್ದೆ. ಎರಡು ಮ್ಯಾಚ್ ರೆಕಾರ್ಡ್ ಆದ್ರಲ್ಲ CSK ಫ್ಯಾನ್ಸ್ ಟ್ರೋಲ್ ಮಾಡ್ತಾರೆ ಡಕೌಟ್ ಅಂತ. ಲೋ ಫಸ್ಟ್ ಧೋನಿ ನಾ ಫೀಲ್ಡ್ ಬರಕಿಲ್ರಿ, ಫೀಲ್ಡ್ ಬಂದ್ಬಿಟ್ಟು ಒಂದ್ರ ಫೀಲ್ಡ್ ಗೆ ಬಂದಿಲ್ಲ, ನೀವೆಲ್ಲ ಮಾತಾಡ್ಲೇಬಾರ್ದು. ನಮ್ಮವ್ರು ಹೆಂಗ್ ಹೊಡಿತಾರೆ ಫೀಲ್ಡ್ ಗೆ ಬರ್ತೀರಾ ನೀವು ಮಾತಾಡ್ರಿ. ಏನ್ ಲೇಮ KKR ನೀ ಗೆದ್ದಿದ್ದಂತ ಬಾಳ ಮಂದಿ ಖುಷಿ ಪಟ್ಟಿದ್ರು ಸುಮಾರು. ಈಗ ಏನ್ ಉಳಿದಿಲ್ಲ, ಸೀದಾ ಕೋಲ್ಕತ್ತಾ ಜಾನೇಕ ವಡಾಪಾವ್ ಕಾಕೆ ಸೋನೇಕ ಕೋಟ್ ಬತ್ತೀಯಾ. ಟಾಟಾ ಬಾಯ್ ಬಾಯ್, ಜೈ RCB. IPL ದಾಗ 9ನೇ ಸೆಂಚುರಿ ಅಣ್ಣಂದು. ಎಂತ ಅದ್ಭುತ ಬ್ಯಾಟಿಂಗ್, ಏನು ಸುದ್ದಿ ಅವನು ಬ್ಯಾಟಿಂಗ್, ಏನು ಅವ್ನ ನಮ್ಮ ಬಾಯಾಗ ಮಾತಿಲ್ಲ ಅವ್ನ ಬ್ಯಾಟಿಂಗ್ ವರ್ಣಿಸ್ಲಾಕ. ಅಂತ ಪರಿ ಬ್ಯಾಟಿಂಗ್ ಇದಕ್ಕಂತಾರೆ ಚೇಜ್ ಕಿಂಗ್ ಅಂತೇಳಿ, ಇದಕ್ಕಂತಾರ ಅವನು ಫಿನಿಷರ್ ಅಂತೇಳಿ. 192 ರನ್ ಚೇಜ್ ಮಾಡಬೇಕು. ಓಪನರ್ ಬಂದಂತ ಮನುಷ್ಯ ದಂಡಿ ಮಟ್ಟ ಔಟ್ ಆಲಾರ್ದಂಗ ನಿಂತು ಮ್ಯಾಚ್ ಮುಗಿಸುವಂತದೈತಲ್ಲ, ಇದಕ್ಕಂತ ಚೇಜ್ ಮಾಸ್ಟರ್, ಚೇಜ್ ಕಿಂಗ್ ಅಂತೇಳಿ. ನಾವು ಸೋಲ್ಬೇಕಂತೇಳಿ ನಾವು ಶತ್ರು ಟೀಮ್ಗಳು ನಾವು ದೇವ್ರಿಗೆ ಬೆಡ್ಕೊಳ್ಳೋದೇನು, ತಪಸ್ಸಿ ಕುಂದ್ರೋದೇ ನಿಮ್ಮ ತಲೆಯಾಗ ಇಕ್ಕರಿಸಿದಲ್ಲ. ನಮ್ಮ ಕಿಂಗ್ ಕೊಹ್ಲಿ ಸೆಂಚುರಿ ಹೊಡೆದ, ಭಾಳ ಅದ್ಭುತ ಆಗೈತಿ. ಇವತ್ತು RCB ಮ್ಯಾಚ್ ಗೆದ್ದೈತಿ, ಭಾಳ ಖುಷಿ ಆಗೈತಿ. RCB ಮ್ಯಾಚ್ ಗೆಲ್ಲೋದೊಂದು ಖುಷಿ, ಟಾಪ್ ನಂಬರ್ 1 ಬರೋದೊಂದು ಖುಷಿ. ನಾವು ಇವೆರಡೂ ಖುಷಿ. ಮತ್ತೊಂದು ಖುಷಿ ಏನಪ್ಪಾ ಅಂದ್ರೆ ನಮ್ಮ ಕಿಂಗ್ ಕೊಹ್ಲಿ ಭಾಳ ದಿನ ಆದ್ಮೇಲೆ ಸೆಂಚುರಿ ಹೊಡೆದಿದ್ದು ಭಾಳ ಆನಂದ ಆಯ್ತು ಮನುಷ್ಯ. ಗೈಸ್ ಅಣ್ಣ ತಮ್ದಿರಂದ್ರೆ ಇವ್ರು ಇಬ್ರು ತರ ಇರ್ಬೇಕು ಗೈಸ್. ಯಾಕಂದ್ರೆ ಹಾರ್ದಿಕ್ ಪಾಂಡ್ಯನ MI ಟೀಮ್ ಇಂದ ಆಚೆ ಕುಂಡಿಸಿದ್ರು, ಆದ್ರೆ ಕುರ್ನಾಲ್ ಪಾಂಡ್ಯ MI ಟೀಮ್ IPL ಇಂದ ಆಚೆ ಹಾಕ್ಬಿಟ್ಟ. ನಿನ್ನೆ ಮೊನ್ನೆ ಹೆಂಡಗಿಂದ ಎದ್ದ ಹುಳಗಳನ್ನ ವಾಪಸ್ ಹೆಂಡಿಯಲ್ಲಿ ಕುಂದ್ರಿಸಿದ RCB. RR ಮ್ಯಾಚ್ ಒಳಗ್ ಮೊನ್ನೆ ಆಗಿತ್ತು ಫೋನ್ ಸ್ವಿಚ್ ಆನ್, RCB ಹೇಟರ್ ಫೋನ್ ಆಗ್ಯದ ಇವತ್ತು ಸ್ವಿಚ್ ಆಫ್. ನಂಗೆ ಆರಾಮಿಲ್ಲ ಅಂತ ಇವತ್ತು ಟ್ಯಾಬ್ಲೆಟ್ ತೊಲಕ್ ಮೆಡಿಕಲ್ ಹೋಗಿದ್ದಾರೆ. ಅಲ್ಲೊಬ್ಬ ಯೆಲ್ಲೋ ಕಲರ್ ಟಿ ಶರ್ಟ್ ಬರ್ನಲ್ ಕೊಡ್ರಿ ಅಂತ ಓದರಕತ್ತಿದ್ದ. ಬಿಡ್ರು 5 ವರ್ಷ ಅನ್ನೋದು ಬಿಡ್ರಿ, 2 ವರ್ಷ ಬ್ಯಾನ್ ಆಗಿದ್ನು ಹೇಳ್ರಿ. ಸೋತ್ರು ಗೆದ್ರು ನಾವು ಹೇಳೋದು ಒಂದೇ, ಈ ಸರ್ತಿ ಕಪ್ ನಮ್ದೇ, ಜೈ RCB. ಸರ್ ಸೂಪರ್, ಬಟ್ ಕಾಂಪಿಟೇಷನ್ ಇರಲಿಲ್ಲ. ಕಿಂಗ್ ಇಸ್ ಕಿಂಗ್. ಬಟ್ ಚೇಜಿಂಗ್ ಭರ್ಜರಿ ಚೇಜಿಂಗ್ ಮಾಡಿದಾರೆ. 200 ವಿರಾಟ್ ಕೊಹ್ಲಿ ಆಲ್ವೇಸ್ ಕಿಂಗ್ ಸರ್. ಅವ್ರಿಗೆ ಸ್ಕೋರ್ ಸಾಕಾಗಿಲ್ಲ. ಇನ್ನ ಸ್ವಲ್ಪ 200-250 ರನ್ ಮೇಲೆ ಹೋಗಿದ್ರೆ ಮ್ಯಾಚ್ ನೋಡೋದು ಚೆನ್ನಾಗಿತ್ತು. ಗೆದ್ದಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಲಾಸ್ಟ್ ತನಕ ನಮ್ದೇ ಸರ್ ವಿನ್ನು. ಈ ಸರಿನೂ ಕಪ್ ನಮ್ದೇ, ಇನ್ ಮುಂದೆನೂ ನಮ್ದೇ, ತಗ್ಗೇದೇ ಇಲ್ಲ ಸರ್. ವಿರಾಟ್ ಕೊಹ್ಲಿ ಲಾಸ್ಟ್ 2 ಮ್ಯಾಚ್ 0-0, ಆದ್ರೆ ಈ ಮ್ಯಾಚ್ 1-0. ರಾಯ್ಪುರದಲ್ಲಿ RCB ವಿಜಯ, ಫುಲ್ ಖುಷಿ ಆಯ್ತು ಅಭಿಮಾನಿಗಳ ಹೃದಯ. RCB ಅಬ್ಬರ ಜೋರಾಗಿದೆ, ಟ್ರೋಫಿ ಮೇಲಿನ ಆಸೆ ಈಗ ಜಾಸ್ತಿ ಆಗಿದೆ. ಏನ್ಲಾ ಪುಟ್ರಂಗ, ಯಾರು ನೆಂಟ್ರ ವಸಿ ತಡ್ಕೊಳ್ಳೇನು? ಅದ್ಯಾಕಂಗ್ ನುಲಿತಿ ಹೇಳಲಿ. ಅವಳು ಅಲ್ವಾ? 4ನೇ ಅವಳ ಅಯ್ಯೋ ತಿರ್ಬೋಕೆ ನನ್ನ ಮಗನೇ. ನೀನು ಬೇಕಾದ್ರೆ ಹೂವನ್ನು ನಿನ್ಗೂ ಒಂದು ಒಳ್ಳೆ ಸೆಟಪ್ ಮಾಡ್ಕೊಟ್ಬಿಡ್ತೀನಿ. ಎಂತ ವಿನ್ನಿಂಗ್ ಪಾಯಿಂಟ್ ರಾಯ್ಪುರಲ್ಲಿ, ಇದಕ್ಕೆ ಬೆಂಗಳೂರು ಫ್ಯಾನ್ಸ್ ಕಾಯ್ತಾ ಇರಲಿ. ಡಿಂಪಲ್ ಕ್ವೀನ್ ಯಾರಲ್ಲಿ ರಚಿತಾ ರಾಮು, ಅಷ್ಟೇ ಸಿಂಪಲ್ ಆಗಿ ಮುಗಿಸಿದ್ವಿ ಗೇಮ್. ಲಾಸ್ಟ್ ಮ್ಯಾಚ್ ಅಲ್ಲಿ ಸೆಂಚುರಿ ಮಾಡಿ ಈ ಮ್ಯಾಚ್ ಏನ್ ಕಿಸ್ತಿಲ್ಲ. ಭುವನೇಶ್ವರ್ ಕೊಟ್ಟಿದ್ವಿ ನಾಲನ್ಗೆ ರಸಗುಲ್ಲ. ಕೆಂಪೇಗೌಡ ಮೂವಿಲಿರೋ ದಾರ್ಮುಗಂ ಕೋಟೆ, ಹೇಸಲ್ವುಡ್ ಆಡಿದ್ರ ಆನೆ ವಿಕೆಟ್ ಬೇಟೆ. KGF ಹೀರೋಯಿನ್ ಶ್ರೀನಿಧಿ ಶೆಟ್ಟಿ ಪವರ್ ಪ್ಲೇ ಡೆಫಿ ಕೊಟ್ಟಿದ್ ರನ್ಸ್ ಎಲ್ಲಾ ಬಿಟ್ಟಿ. ಎಲ್ರಿಗೂ ಇಷ್ಟ ಕತ್ತಲ್ ಹಾಕಕ್ಕೆ ಗೋಲ್ಡು, ಬಟ್ RCB ಮಾಡಿದ್ ಇವತ್ ಬರೀ ಮಿಸ್ ಫೀಲ್ಡ್. ರಾಕಿಂಗ್ ಸ್ಟಾರ್ ಯಶವಂತಿ ರಾಧಿಕಾ ಪಂಡಿತ್ ರಸಿಕ್ದರ್ ಗ್ರೀನ್ ವಿಕೆಟ್ ಎತ್ತಿದ ಹೆಂಗಿತ್ತು. ಅಕೌಂಟ್ಸ್ ಅಲ್ಲಿ ಇರುತ್ತೆ ಡಿಪ್ರಿಸಿಯೇಷನ್, ರಘುವಂಶಿ 50 ನಮ್ದು ಅಪ್ರಿಸಿಯೇಷನ್. ಈ CSK ಅವ್ರದೆಲ್ಲ ಬರೀ ಖಾಲಿ ಮಾತು, ಪ್ಲೇ ಆಫ್ ಗೆ ಬರೋದಿಲ್ಲ, ಹೋಗ್ತಾರೆ ಸೋತು. ಬೆಂಗಳೂರಲ್ಲಿ ಇರೋ ಏರಿಯಾ KR ಮಾರ್ಕೆಟ್, KKR ಕೊಟ್ಟಿದ್ 192 ಟಾರ್ಗೆಟ್. ಕೊಹ್ಲಿ ಬಿಟ್ಟು ಬೇರೆ ಯಾರು ಮಾಡಿಲ್ಲ. ಇನ್ನು ಒಂದೇ ಒಂದ್ ರನ್ನಿಗೆ ಸೆಲೆಬ್ರೇಷನ್. ಬೆತ್ತಲ್ಗಿ ಸೀಸನ್ ಲಕ್ ಇಲ್ಲ ಅಂತ ಗೊತ್ತು, ಅದಕ್ಕೇನೆ ಪವರ್ ಪ್ಲೇ ವಿಕೆಟ್ ಕೂಡ ಬಿತ್ತು. KKR ಬೌಲಿಂಗ್ ನ ನೋಡು ಯಾಕಷ್ಟೊಂದು ಆಗ್ತಾರೆ ವೈಡ್ ಮೇಲೆ ವೈಡ್. ಧೋನಿ ಅಂದ್ರೆ ಇಷ್ಟ ಹಾರ್ಟ್ ಇಂದ ಇನ್ನು, ಬಟ್ CSK ಅಂತ ಬಂದ್ ಕೊಡ್ಬೇಡ ಟೆನ್ಷನ್. ಕೊಹ್ಲಿ ಜೊತೆ ಪಾರ್ಟ್ನರ್ಶಿಪ್ ಗೆ ಪಡಿಕಲ್ಲೇ ಸರಿ, ರನ್ಸ್ ಹೊಡ್ಬಿಟ್ಟು ಔಟ್ ಆದ್ರೆ ವಿ ಗೈಸ್ ಡೋಂಟ್ ವರಿ. ಎಂತ ಸ್ಪಿನ್ ಬೌಲರ್ ಸುನಿಲ್ ನರೇನು, ಪಟಿದಾರ್ ಔಟ್ ಮಾಡಾದ್ಮೇಲೆ ಆಯ್ತು ಸ್ವಲ್ಪ ಪೈನು. ನಾವೇ ಗೆದ್ದಿರ್ಬೋದು ಇವತ್ತು ಈ ಮ್ಯಾಚ್, ಬಟ್ ಮನೀಶ್ ಪಾಂಡೆ ಹಿಡಿದಿದ್ದು ಅಲ್ಟಿಮೇಟ್ ಕ್ಯಾಚ್. ವೀಕೆದು ಅಂತೂ ಇಂತೂ ಬಂತು ಸೆಂಚುರಿ. ಸೈಡ್ ಅಲ್ಲಿರೋ ಅಂಕಲ್ ಗಳಿಗೆ ಯಾಕಪ್ಪ ಅವ್ರಿ ಹಿಂಗೆ ವಿನ್ ಆಗ್ತಿದ್ರೆ ಬ್ಯಾಕ್ ಟು ಬ್ಯಾಕ್. ನಮ್ದೇ ಪರ್ಮನೆಂಟ್ ಜಾಗ ಟೇಬಲ್ ಟಾಪ್. ನಮ್ದೇ ಜಾಗ ಆದ್ರೆ ಟೇಬಲ್ ಟಾಪ್. ರಾತ್ರಿ ಎಲ್ಲ ನಮಗೂ ನೆಮ್ಮದಿ ಸ್ಲೀಪು.